ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಪ್ರಶ್ನಿಸಿ ಸಿಎಂ ನ್ಯಾಯಾಲಯದ ಮೊರೆ ಹೋಗಿದ್ರು. ಈ ಹಿನ್ನೆಲೆ ನಾಳೆ ಹೈಕೋರ್ಟ್ ಈ ಪ್ರಕರಣವನ್ನ ಕೈಗೆತ್ತಿಕೊಳ್ತಾ ಇದೆ. ಆ ಕುರಿತ ಒಂದು ವರದಿ. ಮುಡಾ ಪ್ರಕರಣದಲ್ಲಿ ಸಿಎಂಗೆ ಪ್ರಾಸಿಕ್ಯೂಷನ್ ಕಂಟಕ. ನಾಳೆ ಹೈಕೋರ್ಟ್ನಲ್ಲಿ ಸಿಎಂ ಭವಿಷ್ಯ. ರಾಜ್ಯಪಾಲರ ಅನುಮತಿ ಎತ್ತಿ ಹಿಡಿಯುತ್ತಾ ಅಥವಾ ಸಿಎಂಗೆ ಬಲ ತುಂಬುತ್ತಾ? ಎಲ್ಲರ ಚಿತ್ತ ಹೈಕೋರ್ಟ್ ವಿಚಾರಣೆಯತ್ತ. ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನ ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗಿದ್ರು. ಈ ವೇಳೆ ವಾದ ವಿವಾದಗಳನ್ನ ಆಲಿಸಿದ ನ್ಯಾಯಾಧೀಶರು ಆಗಸ್ಟ್ 29ಕ್ಕೆ ಮುಂದೂಡಿದ್ರು. ಅದರಂತೆ ನಾಳೆ ಸಿಎಂ ಪ್ರಾಸಿಕ್ಯೂಷನ್ ಪ್ರಕರಣ ಹೈಕೋರ್ಟ್ ಕೈಗೆತ್ತಿಕೊಳ್ಳಲಿದೆ. ಹೌದು, ನಾಳೆ ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರುವ ಪ್ರಕರಣದ ವಿಚಾರಣೆ ನಡೆಯಲಿದೆ. ಈ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಕಾನೂನಿನ ತಜ್ಞರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅಗತ್ಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಿಎಂ ಪರವಾಗಿ ವಾದ ಮಾಡಲಿರುವ ಅಭಿಷೇಕ್ ಮನು ಸಿಂಘ್ವಿ ಅವರು ನಾಳೆ ಬೆಂಗಳೂರಿಗೆ ಬರ್ತಿದ್ದಾರೆ. ಇಂತಹದೇ ಪ್ರಕರಣಗಳು ಬೇರೆ ಬೇರೆ ರಾಜ್ಯದಲ್ಲಾಗಿರುವ ತೀರ್ಪು ಅನ್ವಯ ಸಿಎಂ ಪರವಾದ ವಾದವನ್ನ ಮಾಡಲಿದ್ದಾರೆ. ಈ ಬಗ್ಗೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಮಾತನಾಡಿ, ಎಲ್ಲಾ ಪ್ರತಿವಾದಗಳು ಉತ್ತರ ಕೊಡಿ ಅಂತ ನ್ಯಾಯಾಲಯ ಹೇಳಿತ್ತು. ಪ್ರತಿವಾದ ಮೂರನೆಯವರು ಉತ್ತರ ಕೊಟ್ಟಿದ್ದಾರೆ, ಬೇರೆಯವರು ಯಾರೂ ಉತ್ತರ ಕೊಟ್ಟಿಲ್ಲ. ರಾಜ್ಯಪಾಲರ ಮುಂದೆ ಉತ್ತರ ಕೊಟ್ಟಿಲ್ಲ. ಎಲ್ಲರ ಉತ್ತರ ಬಂದ ಮೇಲೆ ಪ್ರಕರಣ ಕೈಗೆತ್ತಿಕೊಳ್ಳಲಾಗುತ್ತೆ. ವಾದ ಮಂಡನೆಗೆ ಅವಕಾಶ ನೀಡಲಿದೆ. ನಾವು ವಾದ ಮಂಡನೆಗೆ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಬೇರೆ ಬೇರೆ ಕೋರ್ಟ್ ಪ್ರಕರಣದ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಗವರ್ನರ್ ಆದೇಶ ಮೊದಲು ಬರಲಿ, ಮೊದಲೇ ನಾವು ಹೇಳೋದಕ್ಕೆ ಬರಲ್ಲ. ಪ್ರತಿಕ್ರಿಯೆಗಳನ್ನ ಸರಿಯಾಗಿ ಮಾಡಬೇಕಾಗುತ್ತೆ. ನ್ಯಾಯಾಲಯದಲ್ಲಿ ನಮಗೆ ಗೆಲುವು ಸಿಗಲಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಇವತ್ತು ನ್ಯಾಯಾಲಯಕ್ಕೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಬರ ಪರಿಹಾರಕ್ಕೆ ಕೂಡ ನ್ಯಾಯಾಲಯದ ಮೂಲಕನೇ ತಗೊಂಡ್ವಿ. ಅವಾಗ ಏನು ಹೇಳಿದ್ರು ಸುಪ್ರೀಂ ಕೋರ್ಟ್ನವರು? ಎಷ್ಟು ರಾಜ್ಯ ಸರ್ಕಾರಗಳನ್ನ ಎಷ್ಟು ಬಾರಿ ಸುಪ್ರೀಂ ಕೋರ್ಟ್ಗೆ ಇಳಿತೀರಾ ನೀವು ಅಂತ ಕೇಂದ್ರ ಒಂದು ಪ್ರಶ್ನೆ ಮಾಡಿದ್ರು ಅಲ್ವಾ? ಇವತ್ತು ಮೊನ್ನೆ ನೀಡಿದಂಥ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದ್ದಾರೆ? ಕೆಲವು ವಿಚಾರಗಳು ಯಾವುದು ರಾಜ್ಯಪಾಲರು ಮಾಡಬಾರ್ದು ಅದನ್ನು ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಇವತ್ತು ನ್ಯಾಯಾಲಯಗಳು ಕೂಡ ಇದರ ಬಗ್ಗೆ ಪರಿಗಣನೆಗೆ ತಗೊಂಡಿದ್ದಾರೆ. ಯಾವ ರೀತಿ ರಾಜ್ಯಭವನವನ್ನು ರಾಜ್ಯಪಾಲರನ್ನು ಬಳಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ಬಹುಶಃ ನ್ಯಾಯಾಲಯದಿಂದ ಚೀಮಾರಿ ಹಾಕ್ಸ್ಕೊಂಡೇ ಇವ್ರು ಕಲಿಯೋದು ಅಂತ ಇರುವಂಥ ಪ್ರಶ್ನೆನೇ ಇಲ್ಲ. ಚಾರ್ಜ್ ಶೀಟ್ ಆಗಿದೆ. ಚಾರ್ಜ್ ಶೀಟ್ ಆಗಿರುವಂಥ ಪ್ರಕರಣಗಳಲ್ಲಿ ಇವರು ಕೊಡೋದಿಲ್ಲ ಅಂತ ಹೇಳೋಕ್ಕಾಗತ್ತಾ? ಅಂದರೆ ಇವರೇ ತನಿಖಾಧಿಕಾರಿ ಆಗ್ಬಿಡ್ಬೇಕು. ಈಗ ಅಲ್ಲೇ ಅವ್ರದ್ದು 17A ಪರ್ಮಿಷನ್ ಪ್ರಯರ್ ಅಪ್ರೂವಲ್, ಅದು ಪೊಲೀಸ್ ಅಧಿಕಾರಿಗಳು ಕೇಳಿದ್ದಾರೆ, ಅದನ್ನು ರಿಜೆಕ್ಟ್ ಮಾಡ್ತಾರೆ. ಇವ್ರು ಯಾರೋ ಬೀದಿ ಬಸ್ಸು ಕೇಳೋದ್ರಿಂದ ಕೊಟ್ಬಿಡ್ತಾರೆ. ಸೊ ಇದು ಯಾವ ಥರ ನಡೀತಾ ಇದೆ ಅಂತ ತಾವೇ ಗಮನಿಸ್ತಾ ಇದ್ದೀರಾ. ಕೊಡಲಿಕ್ಕೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ನಾನೇ ಪೊಲೀಸ್ ಮ್ಯಾನ್ನ ಕೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? 17Aನಲ್ಲಿ ಪೊಲೀಸ್ ಮ್ಯಾನ್ ಏನು ಹೇಳ್ತಾರೆ? ಕಂಪ್ಲೇಂಟ್ ಬಂದಿದೆ, ನಾನು ಇದನ್ನು ವಿಚಾರಣೆಯನ್ನು ಕೈಗೊಳ್ಳಬೇಕು, ಅವಕಾಶ ಮಾಡಿಕೊಡಿ ಅಂತ ಕೇಳೋದನ್ನ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಅದನ್ನೆಲ್ಲ ಹೋರಾಟವನ್ನು ಮಾಡ್ತೀವಿ ನಾವು. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನ ಇಡೀ ಕಾಂಗ್ರೆಸ್